ಶರಣ್ ಇಂದಿನಿಂದ ಬಂದು ಗೀತಾಳನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಅವಳು ಕೂಡ ಅದಕ್ಕೆ ಸಹಕರಿಸುತ್ತಾಳೆ. ಅವಳ ಕೆನ್ನೆಗೆ ಬೆನ್ನಿಗೆ ಮುತ್ತನ್ನು ಕೊಡುತ್ತಿರುತ್ತಾನೆ. ಅಷ್ಟರಲ್ಲಿ ಅವರಿಬ್ಬರ ಮಗು ಅಳಲು ಶುರು ಮಾಡುತ್ತಾನೆ. ಇಬ್ಬರು ಆಗ ಮಗುವಿನ ಬಳಿ ಓಡಿ ಹೋಗುತ್ತಾರೆ. ಶರಣ್ ಬೇಸರದಿಂದ ನನಗೆ ಇಂದು ನೈಟ್ ಡ್ಯೂಟಿ ಇದೆ. ಆಗ ಗೀತಾಗೆ ಇನ್ನೂ ಬೇಜಾರಾಗುತ್ತದೆ. ಪ್ರತಿದಿನ ರಾತ್ರಿ ಪೂರ್ತಿ ಮಗುವನ್ನು ಒಬ್ಬಳೇ ನೋಡಿಕೊಳ್ಳಲು ನನಗೆ ಆಗುವುದಿಲ್ಲ ಅಂತ. ಪ್ಲೀಸ್ ಚಿನ್ನ, ಸ್ವಲ್ಪ ದಿನ ಅಂತ ಮಗುವಿನ ಎದುರಿಗೆ ಮುತ್ತನ್ನು ಕೊಡುತ್ತಾನೆ. ಚೆನ್ನಾಗಿ ರೆಡಿಯಾಗಿ ನೈಟ್ ಡ್ಯೂಟಿಗೆ ಹೋಗುತ್ತಾನೆ. ಒಂದು ದಿನ ಅನುಮಾನ ಬಂದು ಅವಳು ಅವನನ್ನು ಫಾಲೋ ಮಾಡಿದಾಗ ತಿಳಿಯುತ್ತದೆ. ಅವನು ಡ್ಯೂಟಿಗೆ ಹೋಗುತ್ತಿಲ್ಲ, ಬದಲಿಗೆ ಗೀತಾಳ ತಾಯಿಯ ಜೊತೆ ಚಕಂದವಾಡಲು. ಇದನ್ನು ತಿಳಿದ ಗೀತಾ ಬೆಚ್ಚಿ ಬೀಳುತ್ತಾಳೆ. ಮುಂದೆ ಅವಳು ತಗೊಂಡ ನಿರ್ಧಾರ, ಅಯ್ಯೋ, ಇಂದೂ ಕೂಡ ಕೆಲಸದಿಂದ ಸ್ವಲ್ಪ ಲೇಟಾಗಿ ಬರುತ್ತಾನೆ ಶರಣ್. ಗೀತಾ ಅವನಿಗಾಗಿ ಬಿಸಿ ಬಿಸಿ ಪಕೋಡ ಮಾಡಿರುತ್ತಾಳೆ. ಆ ಪ್ಲೇಟನ್ನು ತೆಗೆದುಕೊಂಡು ಬಂದಾಗ ಅವನು ಪ್ರೀತಿಯಿಂದ ಹೆಂಡತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮೊದಲು ಅವಳಿಗೆ ತಿನ್ನಿಸುತ್ತಾನೆ. ಮಗುವನ್ನು ಇಟ್ಟುಕೊಂಡು ಇಷ್ಟೊಂದು ಕೆಲಸ ಮಾಡಿದ್ದೀಯ, ನಿನ್ನ ಈ ಕೆಲಸಕ್ಕೆ ಮೊದಲು ನೀನು ತಿನ್ನಬೇಕು, ಆನಂತರ ನಾನು. ಮೊದಲು ದೇವರು ತಿನ್ನಬೇಕು, ಆನಂತರ ಭಕ್ತ ಅಂತ ಅವಳಿಗೆ ತಿನ್ನಿಸುತ್ತಾನೆ. ನಂತರ ಅವಳು ಕೂಡ ಅಲ್ಲೇ ಇದ್ದ ತಿಂಡಿಯನ್ನು ಶರಣ್ಗೆ ತಿನ್ನಿಸುತ್ತಾಳೆ. ಇಬ್ಬರದು ಒಂದು ಅನ್ಯೋನ್ಯವಾದ ದಾಂಪತ್ಯ ಹಾಲು ಜೇನಿನ ರೀತಿ ಇರುತ್ತದೆ ಎಂದು ಕೂಡ ಅವರಿಬ್ಬರ ಮಧ್ಯದಲ್ಲಿ ಆ ರೀತಿಯ ಸಮಸ್ಯೆಗಳು ಬರುತ್ತಿರಲಿಲ್ಲ. ಎಷ್ಟೇ ಸಮಸ್ಯೆ ಇದ್ದರೂ ಶರಣ್ ಗೀತಾಳ ಬಳಿ ಹೋಗಿ ಕ್ಷಮೆ ಕೇಳಿಬಿಡುತ್ತಿದ್ದ. ಗೀತಾಳು ಕೂಡ ಕ್ಷಮಿಸುತ್ತಿದ್ದಳು. ಗಂಡ ಅಂತ ತುಂಬ ಪ್ರೀತಿ ಅವಳಿಗೆ. ಇವರಿಬ್ಬರದು ಅರೇಂಜ್ ಮ್ಯಾರೇಜ್. ಅಪ್ಪ ಅಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದರೂ ಕೂಡ ಗೀತಾಳಿಗೆ ಹುಡುಗನನ್ನು ತುಂಬ ನೋಡಿ ಮಾಡಿ ಹುಡುಕಿದರು. ಗೀತಾಳ ಅಮ್ಮ ತುಂಬ ಬುದ್ಧಿವಂತೆ. ಅವರ ಅಪ್ಪ ಸ್ವಲ್ಪ ಮಂದ. ಅವಳ ಅಮ್ಮನೇ ಶರಣನ್ನು ಹುಡುಕಿದ್ದು. ಅವಳ ಗೆಳತಿಯ ದೂರದ ಸಂಬಂಧಿಯಂತೆ. ಹುಡುಕಿದ ನಂತರ ತುಂಬ ದಿನ ಪರೀಕ್ಷೆ ಮಾಡಿದ್ದು. ಇವರು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನಾ ಇಲ್ಲವಾ, ನನ್ನ ಮಗಳಿಗೆ ಇವನು ಸೂಟ್ ಆಗುತ್ತಾನಾ, ಈ ರೀತಿಯ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೆ ಶರಣನ್ನು ತನ್ನ ಮಗಳಿಗೆ ಮದುವೆ ಮಾಡಿಕೊಂಡಿದ್ದು. ಶರಣ್ ಒಂದು ಒಳ್ಳೆಯ ಕೆಲಸದಲ್ಲೇ ಇದ್ದ ಬಳ್ಳಾರಿಯಲ್ಲಿ. ಆದರೆ ಗೀತಾಳನ್ನು ಮದುವೆಯಾದ ನಂತರ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದ. ಅವನು ಗೀತಾಳ ಫೋಟೋವನ್ನು ನೋಡಿದ ತಕ್ಷಣ ವರದಕ್ಷಿಣೆ ಬೇಡ, ಏನು ಬೇಡ, ಹುಡುಗಿಯನ್ನು ಮದುವೆ ಮಾಡಿಕೊಟ್ಟರೆ ಸಾಕು, ದೇವಸ್ಥಾನದಲ್ಲಿ ಮಾಡಿಕೊಟ್ಟರೂ ಸಾಕು. ನನ್ನ ಅಪ್ಪ ಅಮ್ಮ ತುಂಬ ಸರಳ. ಅವರು ಇದೇ ಬೇಕು ಅದೇ ಬೇಕು ಅಂತ ಹೇಳುವುದಿಲ್ಲ. ಹುಡುಗಿ ನೋಡಿದರೆ ದೇವತೆಯ ರೀತಿ ಇದ್ದಾಳೆ, ಈ ರೀತಿ ಹುಡುಗಿಯನ್ನು ಮದುವೆಯಾಗುವುದು ನನ್ನ ಅದೃಷ್ಟ ಅಂತ ಹೇಳಿದ್ದ ಮಾತುಗಳು ಗೀತಾಳ ಕಿವಿಗೆ ಬಿದ್ದು ಅವಳ ಮನಸ್ಸು ಖುಷಿಯಿಂದ ತೂಗುತ್ತಿತ್ತು. ತನ್ನನ್ನು ಮದುವೆ ಆಗುವ ಹುಡುಗ ದೇವತೆ ಅಂತ ಹೇಳಿದ್ದು. ಗೀತಾಳ ಅಪ್ಪ ಅಮ್ಮ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟರು. ಏಕೆಂದರೆ ಗೀತಾ ಒಬ್ಬಳೇ ಮಗಳು ಅವರಿಗೆ. ಅವರ ಜೀವನ ಪರ್ಯಂತ ದುಡಿದು ಇಟ್ಟಿದ್ದ ದುಡ್ಡನ್ನು ತಮ್ಮ ಮಗಳ ಮದುವೆಗೆ ಯಥೇಚ್ಛವಾಗಿ ಖರ್ಚು ಮಾಡಿದರು. ಸಂಬಂಧಿಕರು, ಹಿತೈಷಿಗಳು, ನಿಮಗೆ ಪೆನ್ಷನ್ ಬರುವುದಿಲ್ಲ, ಕಷ್ಟಕಾಲಕ್ಕೆ ಏನು ಮಾಡುತ್ತೀರಾ ಅಂದರೆ ದೇವರ ಕಡೆ ಕೈ ತೋರಿಸಲು ಯಾರು ಏನು ಮುಂದೆ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಅವರಿಗೆ ವಯಸ್ಸಾಯಿತು. ಇನ್ನು ತಮ್ಮ ಬದುಕಿ ಬಾಳಬೇಕಾದ ಮಗಳು ನೆಮ್ಮದಿಯಾಗಿ ಖುಷಿಯಾಗಿ ಇರಲಿ, ಅವಳಿಗೆ ಎಲ್ಲ ಖುಷಿ ಸಿಗಬೇಕು, ಯಾವುದರಲ್ಲೂ ಕಾಂಪ್ರಮೈಸ್ ಬೇಡ ಅನ್ನುವುದು ಅಪ್ಪ ಅಮ್ಮನ ಆಶಯವಾಗಿತ್ತು. ಮದುವೆಯಾದ ಮೊದಲ ರಾತ್ರಿ ಗೀತಾ ಮತ್ತು ಶರಣ್ ಅವಳಿಗಾಗಿ ಕಾಯುತ್ತಿದ್ದ. ಅವಳು ಹಾಲನ್ನು ತೆಗೆದುಕೊಂಡು ಬಂದ ತಕ್ಷಣ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ. ಮೊದಲು ಅವಳಿಗೆ ಹಾಲು ಕುಡಿಸಿದ. ಅವಳು ಕುಡಿದು ಬಿಟ್ಟ ಹಾಲನ್ನು ಇವನು ಕುಡಿದ. ನಂತರ, ನಾನು ಒಬ್ಬನೇ ಮಗ, ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ಲ, ನನಗೆ ನನ್ನ ತಾಯಿ ಇಷ್ಟ, ಅವರು ಇಷ್ಟ, ಅದಕ್ಕಿಂತ ಹೆಚ್ಚಿಗೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ, ನೀನು ನನಗಾಗಿ ಬದುಕುತ್ತೀಯ ಅಲ್ಲವೇ ಅಂತ ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ. ಅವಳು ಕೂಡ ಹೌದು ಅಂತ ತಲೆ ಅಲ್ಲಾಡಿಸಿದಳು ನಾಚಿಕೆಯಿಂದ. ಅಷ್ಟರಲ್ಲೇ ಅವಳ ಮುಖ ಕೆಂಪಾಯಿತು. ನಂತರ ಅವನು ಅವಳ ಗುಲಾಬಿ ತುಟಿಗಳಿಗೆ ನಿರಂತರವಾಗಿ ಮುತ್ತು ಕೊಟ್ಟ. ಅವಳು ಕೂಡ ಸಹಕರಿಸಿದಳು. ಇಬ್ಬರ ದೇಹ ಮನಸ್ಸು ಒಂದಾಯಿತು. ಶರಣ್ ಅಪ್ಪ ಅಮ್ಮ ಊರಿನಲ್ಲಿ ಇದ್ದು ಶರಣ್ ಬಾಡಿಗೆ ಮನೆ ಮಾಡಿದ್ದ.
ಮೊದಲು ಗೀತಾಳನ್ನು ಮದುವೆಯಾದ ಮೇಲೆ ಅವನ ಅದೃಷ್ಟ ಕುಲಾಯಿಸಿತು. ಇನ್ನು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಸ್ವಂತ ಮನೆಯನ್ನು ತೆಗೆದುಕೊಂಡ, ಲೋನ್ ಮಾಡಿ. ಇಬ್ಬರ ಸಂಸಾರ ಹಾಲು ಜೇನಿನ ರೀತಿ ಇತ್ತು. ಯಾವುದೇ ಕಷ್ಟ ಸುಖಕ್ಕೆ ಅವರ ಅಪ್ಪ ಅಮ್ಮ ಬರುತ್ತಿದ್ದರು ಮಗಳಿಗೆ ಸಹಾಯ ಮಾಡಲು. ಒಮ್ಮೊಮ್ಮೆ ಅಂದುಕೊಳ್ಳುತ್ತಿದ್ದಳು, ಪ್ರಪಂಚದಲ್ಲಿ ನಾನೊಬ್ಬಳೇ ಅದೃಷ್ಟವಂತೆ, ಇಷ್ಟು ಒಳ್ಳೆಯ ಅಪ್ಪ ಅಮ್ಮ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ಅಂತ. ವರ್ಷ ತುಂಬುವುದರೊಳಗೆ ಗೀತಾಳಿಗೆ ಮುದ್ದಾದ ಗಂಡು ಮಗು ಹುಟ್ಟಿದ. ಅವನು ಕೂಡ ಗೀತಾಳ ರೀತಿಯೇ ಇದ್ದ, ಸುಂದರವಾಗಿ. ಶರಣ್ಗೆ ಇನ್ನೂ ಕೂಡ ತನ್ನ ಬದುಕಿನ ನೆಮ್ಮದಿಯ ಸುಖದ ಬಗ್ಗೆ ತೃಪ್ತಿ ಮೂಡಿತು. ಹೆಂಡತಿಯನ್ನು ಅತ್ತೆ ಮನೆಗೆ ಬಾಣಂತನಕ್ಕೆ ಕಳಿಸಲಿಲ್ಲ, ಬದಲಿಗೆ ಅತ್ತೆಯನ್ನೇ ಮನೆಗೆ ಕರೆಸಿಕೊಂಡು, ಇಲ್ಲೇ ನೀವು ಬಾಣಂತನ ಮಾಡಬೇಕು, ನನ್ನ ಹೆಂಡತಿ ಮಗುವನ್ನು ಬಿಟ್ಟು ಒಂದು ದಿನ ಇರಲು ಸಾಧ್ಯವಿಲ್ಲ ಅಂತ ಹೇಳಿದ. ಅವನ ಮಾತಿಗೆ ಗೀತಾಳ ಅಮ್ಮ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡರು. ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಅಳಿಯಂದ್ರೆ ಅಂತ ಎಷ್ಟು ಹೇಳಿದರೂ ಕೂಡ ಅವನು ಒಪ್ಪಲಿಲ್ಲ. ಕೊನೆಗೆ ಶರಣ್ ಮಾತಿಗೆ ಒಪ್ಪಲೇಬೇಕಾಗಿತ್ತು, ವಿಧಿ ಇಲ್ಲದೆ. ಈಗ ಮಗುವಿಗೆ 9 ತಿಂಗಳು. ಅವರ ಅಮ್ಮ ಏನೋ ಕೆಲಸವಿದೆ ಅಂತ ಮನೆಗೆ ಹೊರಟು ಹೋಗಿದ್ದಳು. ಗೀತಾಳೆ ಮಗುವನ್ನು ಹಿಡಿಯಬೇಕಿತ್ತು. ಶರಣ್ ಕೂಡ ಸಹಾಯ ಮಾಡುತ್ತಿದ್ದ. 15 ದಿನದಿಂದ ಅವನು ಕೂಡ ನೈಟ್ ಡ್ಯೂಟಿ ಇದೆ ಅಂತ ಹೋಗುತ್ತಿದ್ದಾನೆ ಕೆಲಸಕ್ಕೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಆಫೀಸ್ನಲ್ಲಿ ಇರುತ್ತದೆ. ನನ್ನ ಬಾಸ್ ಫಾರಿನ್ಗೆ ಹೋಗಿದ್ದಾರೆ, ಅವರ ಕೆಲಸವನ್ನು ಮಾಡಬೇಕು. ಮಾಡಿದರೆ ನನಗೆ ಇಂಕ್ರಿಮೆಂಟ್ ಕೊಡುತ್ತಾರಂತೆ. ರೀ, ಇಂಕ್ರಿಮೆಂಟ್ ಏನು ಬೇಡ, ಬರುವುದು ಸಾಕು, ನಾವಿಬ್ಬರು ನೆಮ್ಮದಿಯಾಗಿ ಇರೋಣ. ನನಗೆ ಇವನನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಮ್ಮ ಎಲ್ಲಿ ಹೋಗಿದ್ದರೋ ತಿಳಿಯುತ್ತಿಲ್ಲ, ಫೋನ್ ಮಾಡಿದರೆ ಫೋನ್ ಕೂಡ ಎತ್ತುವುದಿಲ್ಲ ಅಂತ ಅಳುತ್ತಿದ್ದಳು. ಆಗ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ತುಟಿಗಳಿಗೆ ಮುತ್ತು ಕೊಟ್ಟು ಪ್ರತಿದಿನ ಸಮಾಧಾನ ಮಾಡಿ ಮಗುವನ್ನು ಕೂಡ ಗಟ್ಟಿಯಾಗಿ ತಬ್ಬಿಕೊಂಡು ಬಾಯಿ ಹೆಡಿ ಹೋಗುತ್ತಿದ್ದ. ಇವಳು ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಮಗುವಿನ ಜೊತೆ ಸರ್ಕಸ್ ಮಾಡುತ್ತಿದ್ದಳು. ಒಮ್ಮೊಮ್ಮೆ ಈ ಬದುಕು ಸಾಕು ಅಂತ ಅನಿಸುತ್ತಿತ್ತು. ಗಂಡ ಮತ್ತು ಅಮ್ಮನ ಮೇಲೆ ತುಂಬ ಕೋಪ ಬರುತ್ತಿತ್ತು. ಸ್ವಲ್ಪ ದಿನ ಅಂತ ಒಮ್ಮೊಮ್ಮೆ ಸುಮ್ಮನಾದರೂ ಕೂಡ ಅವಳ ಕೈಯಲ್ಲಿ ಆ ಮುದ್ದು ಕೃಷ್ಣನನ್ನು ಸಂಭಾಳಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ತುಂಬ ಸಣ್ಣಗೆ ಆಗಿಬಿಟ್ಟಿದ್ದಾಳೆ. ಕಣ್ಣುಗಳು ಒಳಗೆ ಹೊರಟು ಹೋಗಿದೆ, ಪೇಷಂಟ್ ರೀತಿ ಆಗಿದ್ದಾಳೆ. ಬೆಳಿಗ್ಗೆ ಶರಣ್ ಬರುತ್ತಾನೆ, ಅವನಿಗೆ ಅಷ್ಟರಲ್ಲಿ ಟಿಫನ್ ಮಾಡಿರಬೇಕು. ತುಂಬ ಗಡಿಬಿಡಿಯಿಂದ ಅವಳ ದಿನಚರಿ ಇತ್ತೀಚೆಗೆ ಕೂಡಿರುತ್ತದೆ. ಮಗುವನ್ನು ನೋಡಿಕೊಳ್ಳುವುದು, ಮನೆಯನ್ನು ಮೇಂಟೈನ್ ಮಾಡುವುದು, ಒಂಟಿತನದಿಂದ ಬಳಲುತ್ತಾ ಇರುತ್ತಾಳೆ. ಈ ಸಂದರ್ಭದಲ್ಲಿ ಅವಳಿಗೆ ಬೇಕಾಗಿದ್ದ ಪ್ರೀತಿ, ವಿಶ್ವಾಸ, ಕಾಳಜಿ ಯಾವುದೂ ಸಿಗುತ್ತಿಲ್ಲ. ಇಂದು ಮನೆಯಲ್ಲಿ ತರಕಾರಿ ಖಾಲಿಯಾಗಿದ್ದರಿಂದ ಪಕ್ಕದ ಮನೆಯ ಚಿಂಟು ಕೈಗೆ ಮಗುವನ್ನು ಕೊಟ್ಟು ಅವಳು ಮತ್ತು ಪಕ್ಕದ ಮನೆಯ ಆಂಟಿ ಲಕ್ಷ್ಮಮ್ಮ ಇಬ್ಬರು ಮಾರ್ಕೆಟ್ಗೆ ಹೋದರು. ತುಂಬ ತರಕಾರಿಗಳನ್ನು ತೆಗೆದುಕೊಂಡಳು. ಎಲ್ಲವನ್ನು ಕಷ್ಟಪಟ್ಟು ತೆಗೆದುಕೊಂಡು ಬರುತ್ತಿದ್ದಳು. ಆಗ ಶರಣ್ ಆಫೀಸ್ನ ಕೆಲಸದವರು ಸಿಕ್ಕಿದರು. ತುಂಬ ಪ್ರೀತಿಯಿಂದ ಇವರನ್ನು ಮಾತನಾಡಿಸುತ್ತಿದ್ದರು. ಆಗ ಇವಳು ಬೇಸರದಿಂದ, ನನ್ನ ಗಂಡನಿಗೆ ತುಂಬ ಕೆಲಸ, ನನ್ನ ಜೊತೆ ಸಮಯ ಕಳೆಯಲು ಕೂಡ ಸಮಯವಿಲ್ಲ, ಮಗುವನ್ನು ನೋಡಿಕೊಳ್ಳುತ್ತಿರುವುದು ತುಂಬ ಕಷ್ಟವಾಗುತ್ತಿದೆ ಅಂತ ಬೇಸರ ಮಾಡಿಕೊಂಡಳು. ಆಗ ಅವರು ಪ್ರತಿದಿನ ಆಫೀಸ್ನಿಂದ ಬೇಗ ಹೊರಡುತ್ತಾರೆ, ಮನೆಯಲ್ಲಿ ಚಿಕ್ಕ ಮಗುವಿದೆ, ಹೆಂಡತಿ ಕೈಯಲ್ಲಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಮೇಡಮ್ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ನೈಟ್ ಡ್ಯೂಟಿಯನ್ನು ಹಾಕಿಸಿಕೊಂಡು ತುಂಬ ದಿನಗಳಾಯಿತು, ನೀವು ನೋಡಿದರೆ ಈ ರೀತಿ ಹೇಳುತ್ತಿದ್ದೀರಾ ಅಂದಾಗ ಅವಳು ಶಾಕ್ ಆಗಿ ಕುಸಿದು ಕುಳಿತಳು. ಪ್ಲೀಸ್, ಈ ವಿಷಯವನ್ನು ಯಾರ ಹತ್ತಿರ ಶೇರ್ ಮಾಡಬೇಡಿ, ನಾನೇ ಕೇಳುತ್ತೇನೆ ಅಂತ ಹೇಳಿದಳು. ಅವರು ಕೂಡ ಆಯ್ತು ಅಂತ ಹೋದರು. ಲಕ್ಷ್ಮಿ ಕೆಟ್ಟ ವಿಷಯಗಳನ್ನು ತಲೆಯಲ್ಲಿ ತುಂಬಿದ್ದರು. ಬೇರೆ ಹುಡುಗಿಯ ಜೊತೆ ಅನೈತಿಕ ಸಂಬಂಧ ಇರಬಹುದು, ಅದಕ್ಕೆ ಈ ರೀತಿ ಮಾಡುತ್ತಿದ್ದಾನೆ. ಹುಷಾರು, ನೀನು ಈಗ ಮಗುವಿನ ಕಡೆ ಜಾಸ್ತಿ ಗಮನ ಕೊಡುತ್ತಿದ್ದೀಯ, ಅವನ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಬೇರೆ ಕಡೆ ನೋಡಿಕೊಂಡಿದ್ದಾನೆ. ಈಗ ರಾತ್ರಿ ಹೊತ್ತು ಮಾತ್ರ ಹೋಗುತ್ತಿದ್ದಾನೆ, ಸ್ವಲ್ಪ ದಿನಗಳಾದ ಮೇಲೆ ಹಗಲು ಹೊತ್ತು ಕೂಡ ಹೋಗುತ್ತಾನೆ, ನಿನ್ನನ್ನು ಬಿಟ್ಟು ಬಿಡುತ್ತಾನೆ ಸಂಪೂರ್ಣವಾಗಿ ಅಂತ ಹೇಳಿದಾಗ ನನ್ನ ಕಣ್ಣಿಂದ ನೀರು ಟಪಟಪನೆ ಸುರಿಯುತ್ತಿತ್ತು. ನನ್ನ ದೇಹದ ಒಂದು ಭಾಗವನ್ನು ಯಾರೋ ಕಿತ್ತಂತೆ ಭಾಸವಾಗಿ ಅಲ್ಲೇ ಕುಸಿದು ಕುಳಿತೆ. ಆಟೋ ಮಾಡಿ ನಿಧಾನವಾಗಿ ಲಕ್ಷ್ಮೀ ಆಂಟಿ ಮನೆಗೆ ಕರೆದುಕೊಂಡು ಬಂದರು. ಮಗು ಅಳುತ್ತಿದ್ದ, ಆದರೂ ಕೂಡ ಸಮಾಧಾನ ಮಾಡಲು ಅವಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಸುಧಾರಿಸಿಕೊಂಡಳು. ಅವನ ಕಣ್ಣೀರು ನೋಡಿ
ಮಗುವಿಗಾಗಿ ಆದರೂ ನಾನು ಬದುಕಬೇಕು. ನನ್ನ ಕಣ್ಣೀರು ನನ್ನ ಪ್ರಾಣ ಅವನು ಅಂತ ಗಟ್ಟಿಯಾಗಿ ತಬ್ಬಿಕೊಂಡಳು. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ತುಂಬ ಗಟ್ಟಿಯಾಗಿರುವುದು ತಾಯಿ. ನಾನು ಆ ಗಟ್ಟಿಯಾದ ತಾಯಿಯಾಗಬೇಕು. ಯಾರು ಇದ್ದರೂ ಯಾರು ಇಲ್ಲವಾದರೂ ನನ್ನ ಮಗುವನ್ನು ಸಾಕಬೇಕು ಅಂತ ನಿರ್ಧಾರ ಮಾಡಿದೆ. ಇಂದು ನನ್ನ ಗಂಡ ಕೆಲಸದಿಂದ ಸ್ವಲ್ಪ ಬೇಗನೆ ಬಂದವನು ನನಗೆ ಆಫೀಸ್ನಲ್ಲಿ ಕೆಲಸವಿದೆ, ಪುನಃ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ರೂಮಿನಲ್ಲಿ ಮಗುವಿನ ಜೊತೆ ಒಂದು ಅರ್ಧ ಗಂಟೆ ಆಟ ಆಡಿ ಕೆಲಸಕ್ಕೆ ಹೋಗಲು ರೆಡಿ ಆದ. ನಾನು ಕೂಡ ಆಂಟಿಗೆ ಫೋನ್ ಮಾಡಿ ಹೇಳಿದೆ, ಇನ್ನೂ 10 ನಿಮಿಷದಲ್ಲಿ ಹೋಗುತ್ತಾನೆ. ಆಟೋದವನಿಗೆ ಬರಲು ಹೇಳಿ ನಾನು ಹೋಗುತ್ತೇನೆ. ನೀವು ಮನೆಯಲ್ಲೇ ಇದ್ದು ಪಾಪುವನ್ನು ಮನೆಯನ್ನು ನೋಡಿಕೊಳ್ಳಿ ಅಂತ ಹೇಳಿದಾಗ ಆಂಟಿ ಆಯಿತು ಅಂತ ಹೇಳಿದಳು. ಇವರೊಬ್ಬರೇ ನನ್ನ ಸಹಾಯಕ್ಕೆ ಆಗುವುದು ಅಂತ ಅಂದುಕೊಂಡು ಲೈಟಾಗಿ ರೆಡಿಯಾದೆ. ಅವನು ತುಂಬ ಸ್ಮಾರ್ಟಾಗಿ ಕಾಣುತ್ತಿದ್ದ. ಬಾಚಿ ತಬ್ಬಬೇಕು ಅಂತ ಅನಿಸ್ತು. ಆದರೆ ಈಗ ಇರುವ ಕೋಪದಲ್ಲಿ ಜಾಡಿಸಿ ಒದೆಯಬೇಕು ಅಂತ ಅನಿಸುತ್ತದೆ. ಅವನು ಹತ್ತಿರ ಬಂದಾಗ ಎಂದಿನಂತೆ ಕಿಸ್ ಮಾಡಿದ ನನ್ನ ತುಟಿಗೆ. ಇದು ನಮ್ಮಿಬ್ಬರ ಕೊನೆಯ ಕಿಸ್ ಅಂತ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಅವನು ಹೋಗುವ ದಾರಿಯನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಈ ದಾರಿ ನಾವು ಹಳೆ ಮನೆಯಲ್ಲಿ ಇದ್ದೆವು. ಅಪ್ಪ ಅಮ್ಮ ಈಗ ಹೊಸ ಮನೆ ಕಟ್ಟಿಸಿಕೊಂಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ಇದ್ದ ಮನೆಯ ದಾರಿ. ಯಾವುದೋ ಒಂದು ಮನೆಯ ಹತ್ತಿರ ಇಳಿದ. ನಾನು ಕೂಡ ಅವನ ಹಿಂದೆ ಅವನಿಗೆ ಕಾಣದಂತೆ ಇಳಿದೆ. ಈ ಮನೆಯನ್ನು ತುಂಬ ನೋಡಿದಂತೆ ಇದೆ. ಅವನು ಒಳಗೆ ಹೋದ. ಒಳಗಿನಿಂದ ಬಾಗಿಲನ್ನು ಹಾಕಿಕೊಂಡರು. ನಾನು ಫೋನ್ನಲ್ಲಿ ಎಲ್ಲವನ್ನು ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡಿಕೊಳ್ಳೋಣ ಅಂತ ಬಂದಿದ್ದೆ. ಅದೇ ರೀತಿ ಆ ಮನೆಯ ಹತ್ತಿರ ಹೋದಾಗ ಇದು ನಾವು ಮೊದಲು ಇದ್ದ ಮನೆ ಅಂತ ನೆನಪಾಯಿತು. ಈ ಮನೆಯಲ್ಲಿ ಇವನಿಗೆ ಏನು ಕೆಲಸ? ಕಿಟಕಿಯಲ್ಲಿ ನಿಧಾನವಾಗಿ ಭಯದಿಂದ ನೋಡಿದೆ. ಇವನಿಗೇಕೆ ಇಲ್ಲಿ ಬಂದ ಅಂತ. ಇವನು ನನ್ನ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ನನ್ನ ಅಮ್ಮನ ಮುಖ ತುಂಬ ನೀಟಾಗಿ ಕಾಣುತ್ತದೆ. ಅಯ್ಯೋ, ನನ್ನ ತಾಯಿಯ ಜೊತೆ ಇವನಿಗೆ ಅಕ್ರಮ ಸಂಬಂಧ. ನನ್ನ ತಾಯಿ ನೋಡಲು ಸುಂದರವಾಗಿದ್ದಾಳೆ. ಕೇವಲ ಸುಂದರವಾಗಿದ್ದರೆ ಸಾಕ ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರಾ? ಪಾಪಿ. ಕಿಟಕಿಯಿಂದ ಅಮ್ಮ, ನೀನು ನನ್ನ ಸಂಸಾರ ಹಾಳು ಮಾಡುತ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ಅಳಿಯನ ಜೊತೆ ಈ ರೀತಿ ಕೆಟ್ಟ ಸಂಬಂಧ ಅಂತ ಅಂದುಕೊಂಡಿರಲಿಲ್ಲ. ಅಷ್ಟರಲ್ಲಿ ನನ್ನ ಗಂಡ ಬಾಗಿಲು ತೆಗೆದ. ನಾನು ಅವರಿಬ್ಬರಿಗೆ ಚೆನ್ನಾಗಿ ಬೈದರೂ ಕೂಡ ಇಬ್ಬರು ಒಂದೇ ಒಂದು ಮಾತನ್ನು ಆಡಲಿಲ್ಲ. ನನ್ನ ಧ್ವನಿ ತುಂಬ ಜೋರಾಯಿತು. ಊರು ಕೇರಿಯನ್ನು ಒಂದು ಮಾಡಬೇಕು ಅಂತ ಅನಿಸಿತು. ನಾನು ಎಷ್ಟು ಪ್ರೀತಿಸುತ್ತೇನೆ, ಆದರೆ ಇವನು ನನ್ನ ತಾಯಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ. ನನ್ನ ಕೂಗಾಟ ಕೇಳಿಸುತ್ತೇನೋ ಒಳಗಡೆಯಿಂದ ಬಂತು. ಮಗಳೇ ಮಗಳೇ ಅಂತ ಒಂದು ಧ್ವನಿ. ನಾನು ಅಲ್ಲಿ ಓಡಿ ಹೋದೆ ಧ್ವನಿ ಬಂದ ಕಡೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ತಂದೆ. ಅವರು ಬೆಡ್ ಮೇಲೆ ಮಲಗಿದ್ದಾರೆ. ಕಾಲನ್ನು ಮೇಲೆ ಕಟ್ಟಿದ್ದಾರೆ. ರೈಸ್ ಟ್ಯೂಬನ್ನು ಹಾಕಿದ್ದಾರೆ. ಕ್ಯಾಥೆಟ್ರವನ್ನು ಕೂಡ ಹಾಕಿದ್ದಾರೆ. ನನ್ನ ಅಪ್ಪನಿಗೆ ಏನಾಯಿತು ಅಂತ ಜೋರಾಗಿ ಅಳಲು ಶುರು ಮಾಡಿದೆ. ಆಗ ಅಪ್ಪನ ಬಳಿ ಹೇಳಿದೆ, ಅಮ್ಮ ಮತ್ತು ನನ್ನ ಗಂಡ ನಿಮಗೆ ಏನಾದರೂ ತೊಂದರೆ ಮಾಡಿದರಾ ಅಂತ. ಇಲ್ಲ ಮಗು, ಅವರು ನನ್ನ ರಕ್ಷಣೆ ಮಾಡಿದರು. ಅವರ ಬಗ್ಗೆ ತಪ್ಪು ತಿಳಿಯಬೇಡ. ವಾಕಿಂಗ್ಗೆ ಹೋದಾಗ ನನ್ನ ಆಕ್ಸಿಡೆಂಟ್ ಆಯಿತು. ಅದೇ ದಾರಿಯಲ್ಲಿ ನಿನ್ನ ಗಂಡ ಹೋಗುತ್ತಿದ್ದ. ಸಂಜೆ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಆಪರೇಷನ್ ಕೂಡ ಆಯಿತು. ನನ್ನನ್ನು ನೋಡಿಕೊಳ್ಳುತ್ತಾರೆ ನಿನ್ನ ಗಂಡ ರಾತ್ರಿ ಹೊತ್ತು, ಅಮ್ಮ ಹಗಲೊತ್ತು. ಇಬ್ಬರೂ ಕೂಡ ಆಲ್ಟರ್ನೇಟ್ ಆಗಿ ಮಾಡಿಕೊಂಡು ನನ್ನನ್ನು ಸಾಕುತ್ತಿದ್ದಾರೆ. ಇನ್ನೊಂದು 15 ದಿನದಲ್ಲಿ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸರಿ ಹೋಗುತ್ತದೆ. ನನಗ್ಯಾಕೆ ಹೇಳಿಲ್ಲ ಅಂತ ಅಲ್ಲಿಗೆ ಬಂದ ಗಂಡ ಮತ್ತು ಅಮ್ಮನ ಬಳಿ ಗಲಾಟೆ ಮಾಡಿದ್ದೆ. ಡೆಲಿವರಿ ಆದ ಮೇಲೆ ನೀನು ತುಂಬ ವೀಕ್ ಆಗಿದ್ದೆ. ಪೋಸ್ಟ್ ಪಾರ್ಟಮ್ ಟ್ರಾಮಾ ಆಗುತ್ತದೆ. ಯಾವುದೇ ಶಾಕ್ ಇರುವ ವಿಷಯ ತಿಳಿಸಬೇಡಿ ಅಂತ ಹೇಳಿದ್ದರು. ಅದಕ್ಕಾಗಿ ನಾನು ಮತ್ತು ನಿನ್ನ ಅಮ್ಮ ಇಬ್ಬರು ನೋಡಿಕೊಂಡೆವು ನಿನ್ನ ಅಪ್ಪನನ್ನು. ನಿನ್ನೆಯಿಂದ ನಿನ್ನ ಅಪ್ಪ ಒಂದೇ ಗಲಾಟೆ, ನಿನ್ನನ್ನು ಮತ್ತು ಮಗುವನ್ನು ನೋಡಬೇಕು ಅಂತ. ಅವಳಿಗೆ ವಿಷಯ ತಿಳಿಸಬಾರದು ಅಂತ ಹೇಳಿದರೂ ಕೂಡ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಒಂದೇ ಗಲಾಟೆ ಮಾಡುತ್ತಿದ್ದರು. ನನಗೆ ಭಯ. ನೀವಿಬ್ಬರು ಸೂಕ್ಷ್ಮ. ನಿಮ್ಮಿಬ್ಬರಿಗೆ ಏನಾದರೂ ತೊಂದರೆ ಆದರೆ ಅಂತ. ನನಗೆ ಕಣ್ಣೀರು ಬಂತು. ಆಗ ನಿನ್ನ ಗಂಡ ನನ್ನನ್ನು ತಬ್ಬಿಕೊಂಡಿದ್ದು. ಅವನು ನನಗೆ ಮಗ ಕಣೆ, ಅಳಿಯ ಅಲ್ಲ. ನೀನು ಎಷ್ಟು ಗಲೀಜಾಗಿ ಯೋಚನೆ ಮಾಡುತ್ತೀಯ ಅಲ್ಲವೇ?
ನಿನ್ನ ತಾಯಿ ನಿನ್ನ ಗಂಡನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ. ನಿನ್ನ ಗಂಡ ಮತ್ತು ಅಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಅಂತ ನನ್ನ ತಲೆಯನ್ನು ಸವರಿದಳು. ನಾನು ಆಗ ಅಮ್ಮ ಮತ್ತು ಗಂಡನ ಕಾಲನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದೆ. ಅವರುಗಳು ನನ್ನನ್ನು ಕ್ಷಮಿಸಿದರು. ಲಕ್ಷ್ಮಿ ಆಂಟಿಗೆ ಹೇಳಿ ಮನೆ ಅಡ್ರೆಸ್ಸನ್ನು ತಿಳಿಸಿ ಪಾಪುವನ್ನು ಕರೆದುಕೊಂಡು ಬರಲು ಹೇಳಿದೆ. ನಂತರ ಅವರು ಮಗುವನ್ನು ಕರೆದುಕೊಂಡು ಬಂದರು. ಅಪ್ಪ ನನ್ನನ್ನು ಮತ್ತು ಮಗುವನ್ನು ನೋಡಿದ ತಕ್ಷಣ ಅವರಲ್ಲಿ ಇದ್ದ ಸಂಕಟ, ನೋವು ಎಲ್ಲವನ್ನು ಮರೆತರು. ಅವರ ಕಣ್ಣಿಂದ ಆನಂದ ಬಾಷ್ಪ ಬಂತು. ನಿಮ್ಮಿಬ್ಬರನ್ನು ನೋಡದೆ ಸತ್ತು ಹೋಗುತ್ತೇನೋ ಅಂತ ಭಯ ಶುರುವಾಗಿತ್ತು. 3 ದಿನದಿಂದ ಸರಿಯಾಗಿ ಊಟ ಮಾಡಲು ಆಗುತ್ತಿರಲಿಲ್ಲ, ನಿದ್ರಿಸಲು ಆಗುತ್ತಿರಲಿಲ್ಲ. ಈಗ ನೆಮ್ಮದಿಯಾಗಿ ಇರುತ್ತೇನೆ ಅಂತ ಹೇಳಿದರು. ಈಗ ಅಪ್ಪನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡೆ. ಅಮ್ಮ ನನ್ನ ಮಗನನ್ನು ನೋಡಿಕೊಳ್ಳುತ್ತಾಳೆ. ನನ್ನ ಗಂಡ ಆಫೀಸ್ನಿಂದ ಇಲ್ಲಿಗೆ ಬರುತ್ತಾರೆ. ಆ ಮನೆ ಬೀಗ ಹಾಕಿದ್ದೇನೆ. ಅಪ್ಪ ಹುಷಾರಾಗುವವರೆಗೂ ನಾವು ಇಲ್ಲೇ ಇರುವುದು. ನಾವೆಲ್ಲರೂ ಒಂದೇ ಮನೆಯಲ್ಲಿ ಈಗ ಅನ್ಯೋನ್ಯವಾಗಿ ಇದ್ದೇವೆ. ಪಾಪು ಕೂಡ ಖುಷಿಯಾಗಿದ್ದಾನೆ. ಅಪ್ಪ ಬಹಳ ಬೇಗ ಹುಷಾರಾಗುತ್ತಿದ್ದಾರೆ. ಮತ್ತೊಂದು ಅಪ್ಲಿಕೇಶನ್ ಹಾಕಿದ್ದಾರೆ. ನನಗೆ ಒಬ್ಬಳು ಮೊಮ್ಮಗಳು ಬೇಕು. ನಾನು ಹೇಗಿದ್ದರೂ ಹುಷಾರಾಗಿದ್ದೇನೆ. ಇವನನ್ನು ನೋಡಿಕೊಳ್ಳುತ್ತೇನೆ. ಇವನ ಜೊತೆ ಇವನಿಗೆ ತಂಗಿಯೂ ಬೇಕು ಅಲ್ಲವೇ ಅಂತ ಹೇಳಿದಾಗ ನಾನು ನನ್ನ ಆಚೆ ರೂಮಿಗೆ ಓಡಿ ಹೋದೆ. ನನ್ನ ಹಿಂದೆ ನನ್ನ ಗಂಡ ಬಂದರು ಅಂತ ಅನಿಸುತ್ತದೆ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಮಾವ ಹೇಳಿದ್ದು ಕೇಳಿಸಿತು ಅಲ್ಲವೇ? ನಾವಿಬ್ಬರು ಇನ್ನೊಂದು ಮಗುವನ್ನು ಮಾಡಿಕೊಳ್ಳೋಣ. ನಿನ್ನ ಅಪ್ಪ ಅಮ್ಮನಿಗೆ ಮೊಮ್ಮಗಳು, ನನ್ನ ಮಗನಿಗೆ ತಂಗಿ ಕೊಡೋಣ ಅಂತ ನನ್ನ ಸೀರೆ ಸೆರಗಿಗೆ ಕೈ ಹಾಕಿದರು. ತುಂಬ ದಿನವಾಗಿತ್ತು ನಾವಿಬ್ಬರು ಜೊತೆಯಲ್ಲಿ ಇದ್ದು. ಈ ದಿನ ಆ ಸುದಿನ ಬಂತು. ಅವರ ಬಿಸಿಯ ಅಪ್ಪುಗೆಯಲ್ಲಿ ನಾನು ಸಂಪೂರ್ಣವಾಗಿ ಕಳೆದು ಹೋದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.